ಕಾಲು ಭಾಗದ ಮತ ಎಣಿಕೆ ಮುಗಿದಿದೆ ಅನ್ಕೋಬೋದಾ ಪ್ರಶಾಂತ್? ಹ್ಯೂಜ್ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಎಸ್. ಈಗ ಬೆಂಗಳೂರು ಗ್ರಾಮಾಂತರದ 30 ಲಕ್ಷ ಮತದಾರರಿದ್ದರು. ಹೌದು. ಹೆಚ್ಚು ಕಡಿಮೆ ನಿಮಗೆ ಅಂದರೆ 12-12:30ವರೆಗೆ ಕಾಯಬೇಕಾಗತ್ತೆ. 12:30. ಕೆಲವು ಕ್ಷೇತ್ರಗಳಂತೂ ಇಷ್ಟು ಹಾವು ಎಣಿ ಆಟ ನಡೆಯುತ್ತೆ. ಯಾಕಂದರೆ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಹೇಗಿರುತ್ತೆ ಅಂದರೆ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ನೀವು ಕನಕಪುರದ ಮತ ಎಣಿಕೆ ಚಾಲೂ ಮಾಡಿದರೆ DK ಸುರೇಶ್ಗೆ ಹ್ಯೂಜ್ ಲೀಡ್ ದೊರಕುತ್ತೆ. ಹೌದು ಹೌದು. ನೀವು ರಾಜರಾಜೇಶ್ವರಿ ನಗರ ಇದೆಲ್ಲ ಶುರು ಮಾಡಿದರೆ BJPಗೆ ಲೀಡ್ ದೊರಕುತ್ತೆ. ಹೀಗಾಗಿ ಸ್ಟಿಲ್ ಟು ವೇಟ್ ಅಂತ ನನಗನ್ಸುತ್ತೆ. ಯಾಕಂದರೆ ಲೋಕಸಭಾ ಕ್ಷೇತ್ರ ಭಾಳ ದೊಡ್ಡದಿರ್ತವೆ, 8 ವಿಧಾನಸಭಾ ಕ್ಷೇತ್ರಗಳಿರ್ತವೆ. ಎಸ್. ಅವುಗಳ ಮತ ಎಣಿಕೆ ಒಂದೊಂದೇ ಕ್ಷೇತ್ರದಲ್ಲಿ ನಡೆದಾಗ, ಈಗ ಕಲಬುರಗಿಯಲ್ಲಿ ನೋಡಿ 103 ಮತಗಳ ಅಂತರದಿಂದ ಉಮೇಶ್ ಜಾಧವ್ ಮುಂದಿದ್ದಾರೆ. ದಯಾನಿಧಿ ಮಾರನ್ ಹಿನ್ನಡೆಯಲ್ಲಿದ್ದಾರೆ ತಮಿಳುನಾಡಿನಲ್ಲಿ. KC ವೇಣುಗೋಪಾಲ್ ಆಲಪ್ಪುಳ ಕೇರಳದಿಂದ ಮುನ್ನಡೆ. ವಿಜಯಪುರದಲ್ಲಿ BJPಯ ರಮೇಶ್ ಜಿಗಜಿಣಗಿ ಮುನ್ನಡೆ. ಕಲಬುರಗಿ ಕ್ಷೇತ್ರ ಹಾವು ಏಣಿ ಆಟಕ್ಕೆ ಸಾಕ್ಷಿಯಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಪ್ರತಿಷ್ಠೆಯ ಕ್ಷೇತ್ರ. ಪ್ರಭಾ ಮಲ್ಲಿಕಾರ್ಜುನ್ ಮಾತ್ರ ದಾವಣಗೆರೆಯಲ್ಲಿ ಕನ್ಸಿಸ್ಟೆಂಟ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ 3400 ಮತಗಳ ಅಂತರ ಮುನ್ನಡೆ. BJPಯ ಪ್ರಹ್ಲಾದ್ ಜೋಶಿ ಮುನ್ನಡೆಯನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ. 89,000 ಮತಗಳ ಅಂತರದಿಂದ ಪ್ರಹ್ಲಾದ್ ಜೋಶಿ ಮುಂದಿದ್ದಾರೆ. ಪ್ರಹ್ಲಾದ್ ಜೋಶಿ 10,233 ಮತಗಳ ಮುನ್ನಡೆ. 10,233 ಮತಗಳ ಮುನ್ನಡೆ. ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ 600 ಮತಗಳ ಮುನ್ನಡೆ. ರಾಜಶೇಖರ್ ಹಿಟ್ನಾಳ್ ಕೊಪ್ಪಳದ ಕಾಂಗ್ರೆಸ್ ಕ್ಯಾಂಡಿಡೇಟ್. ವಿಜಯಪುರದಲ್ಲಿ BJPಯ ರಮೇಶ್ ಜಿಗಜಿಣಗಿ ಮುನ್ನಡೆಯಲ್ಲಿದ್ದಾರೆ. ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ INDIA ಒಕ್ಕೂಟಕ್ಕೆ 160 ಹೆಚ್ಚು ಕಡಿಮೆ ಸೀಟ್ಗಳು ಬರಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಇತ್ತು. ಬಟ್ ಈಗ ಇಂಡಿಯಾ ಟುಡೇ ಪ್ರಕಾರವೇ INDIA ಒಕ್ಕೂಟ 208 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. 202 ಕ್ಷೇತ್ರ, 203 ಕ್ಷೇತ್ರ. NDA 220 ಇಂಡಿಯಾ ಟುಡೇ ಪ್ರಕಾರ. ಕರ್ನಾಟಕದಲ್ಲೂ ಕೂಡ ಕಾಟೆ ಕಿ ಟಕ್ಕರ್, ದೇಶವ್ಯಾಪಿ ಕೂಡ ಕಾಟೆ ಕಿ ಟಕ್ಕರ್. 1 ಗಂಟೆ 19 ನಿಮಿಷಗಳು ಅಂದರೆ 79-80 ನಿಮಿಷಗಳ ಮತ ಎಣಿಕೆಯ ನಂತರ ಚಿತ್ರಣ ಸ್ಪಷ್ಟವಾಗುತ್ತಿಲ್ಲ. ಪ್ರತಿ ನಿಮಿಷಕ್ಕೂ ಸಂಖ್ಯೆಗಳು ಬದಲಾಗ್ತಾ ಇವೆ. ಬಹರಾಂಪುರದಿಂದ ಅಧೀರ್ ರಂಜನ್ ಚೌಧರಿ ಮುನ್ನಡೆ. 3ಕ್ಕೆ 3 ಕ್ಷೇತ್ರಗಳಲ್ಲೂ JDS ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಹಾಸನ, ಮಂಡ್ಯ ಮತ್ತು ಕೋಲಾರ. ರಾಜಶೇಖರ್ ಹಿಟ್ನಾಳ್. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ 10,000ಗಳ ಮುನ್ನಡೆ. ಬಾರಾಮತಿಯಲ್ಲಿ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಹಿನ್ನಡೆ ಎದುರಿಸ್ತಾ ಇದ್ದಾರೆ. ಅಜಿತ್ ದಾದಾ ಪವಾರ್ ಅವರ ಪತ್ನಿ ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ 22,000 ಮತಗಳಿಂದ ಮಲ್ಲೇಶ್ ಬಾಬು. ವಯನಾಡ್ನಿಂದ ರಾಹುಲ್ ಗಾಂಧಿ ಮುನ್ನಡೆ.
ಬೆಂಗಳೂರು ಸೆಂಟ್ರಲ್ ಅಲ್ಲಿ ಮತ್ತೆ PC ಮೋಹನ್ ಮುನ್ನಡೆಗೆ ಬಂದಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಮುನ್ನಡೆಯಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣ 2000 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ನಿನ್ನೆ ಸೆನ್ಸೆಕ್ಸ್ ನಲ್ಲಿ ಭಾರಿ ಏರಿಕೆ ಕಂಡು ಬಂದಿತ್ತು. ಈಗ ಮಾರ್ಕೆಟ್ ಓಪನ್ ಆದ ತಕ್ಷಣ ಕಾಲ್ ತುಂಬಾ ಹತ್ತಿರದ ಸ್ಪರ್ಧೆ ಆಗ್ತಾ ಇದೆ. JDS 3ಕ್ಕೆ 3 ಕ್ಷೇತ್ರಗಳಲ್ಲಿ ಮುನ್ನಡೆ. ಕರ್ನಾಟಕದಲ್ಲಿ 28ರಲ್ಲಿ 18 ಬಿಜೆಪಿ, 7 ಕಾಂಗ್ರೆಸ್, 3 JDS. ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯನ್ನ ಜಾಸ್ತಿ ಮಾಡಿಕೊಂಡಿದ್ದಾರೆ. 20,000 ಮತಗಳ ಅಂತರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆಯಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.